ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಧ್ಯಾಹ್ನ ಒಳ್ಳೆ ನಿದ್ದೆ ಬಂದಿತ್ತು. ಆ ನಿದ್ದೆಯಲ್ಲಿ ಯಾರೋ ಒಡೆದು ಎಬ್ಬಿಸ್ದಂಗಾಯಿತು. ನೋಡಿದ್ರೆ ಜೋರು ಸೌಂಡು, ಮಳೆರಾಯನ ಆರ್ಭಟ. ಆಚೆ ಜೋರಾಗಿ ಮಳೆ ಬರ್ತಾಯಿತ್ತು. ಸೊ ಬಟ್ಟೆ ಎಲ್ಲ ಒಗ್ದಾಕಿದ್ದೆ, ಎಲ್ಲ ಒದ್ದೆ ಹಾಕಿಬಿಟ್ಟು ಅದನ್ನೆಲ್ಲ ಇಟ್ಟಿದ್ದೆ. ಸೊ ಎಷ್ಟು ಜೋರಾಗಿ ಮಳೆ ಬರ್ತಿತ್ತು ಅಂದರೆ ನೀವು ನೋಡ್ತಾ ಇರ್ಬೋದು. ಅದಕ್ಕೆ ಬಿಸಿಯಾಗಿ ಏನಾದ್ರು ಬೇಕು ಅಂತ ಟೀ ಮಾಡಿಕೊಂಡೆ. ಅದ್ರ ಜೊತೆಗೆ ಗುಡ್ಡೆ ಬಿಸ್ಕೆಟ್ನ ಸೈಡ್ಸ್ ತಗೊಂಡು ಆಚೆ ಮಳೆರಾಯನ ನೋಡ್ತಾ ಟೀನ ಸವಿಯೋಣ ಅಂತ. ಎಷ್ಟೊಂದು ಸರಿ ಟೀ ಕುಡಿಬೇಕು ಅಂದ್ಕೊಳ್ತೀವಿ, ಟೈಮೇ ಇರೋದಿಲ್ಲ. ಈಗ ಟೈಮೂ ಇದೆ, ವೆದರು ಚೆನ್ನಾಗಿದೆ, ನಮಗೂ ಕುಡಿಯೋದು ತುಂಬ ಹಿತವಾಗಿರುತ್ತೆ. ನೀವು ಒಂದ್ಸರಿ ಮಳೆ ಬರಬೇಕಾದ್ರೆ ಟೀ ಕುಡಿದು ನೋಡಿ, ನಿಮಗಿರೋ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಆ ಮಳೆ ಬರೋ ಸೌಂಡನ್ನು ಕೇಳಿಸ್ಕೊಳ್ಳಿ, ನಿಮ್ಮ ಮೈಂಡ್ ತುಂಬ ರಿಲೀಫ್ ಅನಿಸುತ್ತೆ. ನಾನಂತೂ ಈ ವಿಷಯದಲ್ಲಿ ಪುಣ್ಯ ಮಾಡಿದ್ದೀನಿ. ನಾವಿರೋ ಮನೆ ಆಚೆ ನಮಗೆ ಇಷ್ಟೊಂದು ಜಾಗ ಇದೆ, ಹಾಗಾಗಿ ಟೀ ಮಾಡಿಕೊಂಡು ಆಚೆ ಚೇರ್ ಹಾಕ್ಕೊಂಡು ಮಳೆ ನೋಡ್ತಾ ಆ ಸೌಂಡನ್ನು ಕೇಳ್ತಾ ಟೀನ ಎಂಜಾಯ್ ಮಾಡಿದೆ. ನೋಡಿ, ಬಾಗಿಲುವರೆಗೂ ನೀರು ಬಂದುಬಿಟ್ಟಿದೆ, ಆದರೆ ಒಳಗಡೆ ಏನು ಬರೋದಿಲ್ಲ. ಆದರೆ ನನಗೆ ತುಂಬ ಇಷ್ಟ ಏನು ಅಂದರೆ ಮಳೆ ನೀರನ್ನ ಸ್ಟೋರ್ ಮಾಡೋದು. ಸೊ ಅದಕ್ಕೆ ನಾನು ಇಲ್ಲಿ ಬಕೆಟ್ಗಳನ್ನ ಇಟ್ಟು ಮಳೆ ನೀರನ್ನ ಸ್ಟೋರ್ ಮಾಡಿದ್ದೀನಿ. ಈ ರೀತಿ ಮಳೆ ನೀರು ಸ್ಟೋರ್ ಮಾಡಿರೋದ್ರಲ್ಲಿ ಏನಪ್ಪ ಮಾಡ್ತಾಳೆ ಇವಳು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಅದನ್ನು ನಾಳೆ ಮನೆ ಹೊತ್ತಕ್ಕೆ ಯೂಸ್ ಮಾಡ್ತೀನಿ. ಹಾಗೆ ಬಟ್ಟೆ ಒಗಿತೀನಿ. ಆಮೇಲೆ ಹೀಟ್ರಲ್ಲಿ ಕಾಯಿಸ್ಕೊಂಡು ಸ್ನಾನ ಕೂಡ ಮಾಡ್ತೀನಿ. ಫ್ರೆಶ್ಶಾಗಿ ಆ ಮಳೆ ನೀರಲ್ಲಿ ತಣ್ಣೀರಲ್ಲೇ ಸ್ನಾನ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ಎಲ್ಲಿಂದ ಬರುತ್ತೆ ನೀರು, ಕೊಚ್ಚೆಯಿಂದ ಬರುತ್ತಾ ನಮಗೆ ಗೊತ್ತಿರೋದಿಲ್ಲ. ಆದರೆ ಇದು ನೇರವಾಗಿ ಆಕಾಶದಿಂದ ಬರೋದ್ರಿಂದ ಫ್ರೆಶ್ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಬಾಡಿಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗುತ್ತೆ. ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಮಳೆ ನೀರಲ್ಲಿ ಸ್ನಾನ ಮಾಡೋದ್ರಿಂದ. ಹಾಗೆ ಟೀ ಕುಡ್ಕೊಂಡು ಹಾಗೆ ಮಳೆ ನೋಡ್ತಾ ಕುತ್ಕೊಂಡೆ. ಈ ರೀತಿ ನಾನು ಮಳೆ ಜೊತೆ ನನ್ನ ಟೈಮ್ನ ಸ್ಪೆಂಡ್ ಮಾಡಿದೆ. ನೀವು ಯಾವ ರೀತಿ ಈವ್ನಿಂಗ್ ಅಥವಾ ಮಳೆ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.